ಸಾರಿಗೆ ಮುಷ್ಕರ ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿ ಹಾಗೂ ರಾಜ್ಯದ ಜೀವನಾಡಿ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸಾರಿಗೆ ನೌಕರರ ಒತ್ತಡಕ್ಕೆ ಹಾಗಾದ್ರೆ ಸರ್ಕಾರ ಮಣಿಯುತ್ತಾ? ಸಂಜೆ 4 ಗಂಟೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಇನ್ನೊಂದು ಗಂಟೆ ಬಾಕಿ ಇದೆ. ಸಂಜೆ 4 ಗಂಟೆಗೆ ಡೆಡ್ಲೈನ್. ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ? ಏನೋ ಈ ಡೆಡ್ಲೈನ್ ಅಂತ್ಯ ಆಗುತ್ತಾ? ಮುಷ್ಕರ ಫಿಕ್ಸ್ ಆಗುತ್ತಾ? ಸಂಜೆ 4 ಗಂಟೆ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯಲ್ವಾ? ಕೆಎಸ್ಆರ್ಟಿಸಿ ಬಿಎಂಟಿಸಿ ರಸ್ತೆಗಿಳಿಯೋದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಗೊತ್ತಾಗುತ್ತೆ ಕೆಎಸ್ಆರ್ಟಿಸಿ ಬಂದ್ ಆಗುವ ಭವಿಷ್ಯದ ಬಗ್ಗೆ. ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ರು. ಬೀದಿಗಿಳಿದು ಬಸ್ಗಳನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಿದ್ರು. ಮತ್ತು ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಧಾನದ ಸಭೆ ಮಾಡಿದ್ದಾರೆ. ಹಾಗಾದರೆ ಈ ಹಿಂದೆ ಮಾಡಿರುವಂತಹ ಸಂಧಾನದ ಸಭೆಗಳು ವ್ಯರ್ಥ, ಸಂಧಾನದ ಸಭೆಗಳು ವಿಫಲವಾಗಿದ್ದಾವೆ. ಸಂಧಾನದ ಸಭೆಯಿಂದ ಈ ಸಾರಿಗೆ ನೌಕರರಿಗೆ ಸಂತೋಷ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ನ ಸಾರಿಗೆ ನೌಕರರು ಈಗ ಮತ್ತೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ.